ಪಸುಬಲೋಡು ಶಾಲೆಯ ವಿನೂತನ ಗಿಡಗಳ ದತ್ತು ಸ್ವೀಕಾರ. ಸಾಮಾನ್ಯವಾಗಿ ಜನರು ಮಕ್ಕಳನ್ನ ದತ್ತು ತೆಗೆದುಕೊಳ್ಳುವುದನ್ನ ಕೇಳಿದ್ದೀರಿ. ಆದರೆ ಶಾಲಾ ಮಕ್ಕಳೇ ಗಿಡಗಳನ್ನ ದತ್ತು ಪಡೆದಿರುವ ಅಪರೂಪದ ಘಟನೆ ಎಲ್ಲಾದರೂ ನಡೆದಿದೆಯೇ? ಹೌದು, ಗುಡಿಬಂಡೆ ತಾಲೂಕಿನ ಪಸುಪೋಲೋಡು ಗ್ರಾಮದ ಸರ್ಕಾರಿ ಶಾಲೆಯ ಮಕ್ಕಳು ಈಗ ಗಿಡಗಳ ಹೆತ್ತವರಾಗಿದ್ದಾರೆ. ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ನ್ಯಾಯಾಧೀಶರು ಹಾಗೂ ಶಿಕ್ಷಣ ಇಲಾಖೆಯ ಆದೇಶದ ಮೇರೆಗೆ ಈ ಶಾಲೆಯಲ್ಲಿ ಕೇವಲ ಭಾಷಣ ಬಿಗಿಯುವ ಕೆಲಸ ನಡೆದಿಲ್ಲ, ಬದಲಿಗೆ ಹಸಿರು ಕ್ರಾಂತಿಗೆ ಮುನ್ನಡಿ ಬರೆಯಲಾಗಿದೆ. ಪಸುಪಲೂಡು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣ ಹಬ್ಬದ ವಾತಾವರಣದಂತೆ ಕಂಗೊಳಿಸುತ್ತಿದೆ. ಮನೆಗೊಂದು ಮರ ಊರಿಗೊಂದು ವನ ಎಂಬ ಘೋಷಣೆ ಇಲ್ಲಿ ಕೇವಲ ಗೋಡೆಯ ಮೇಲಿನ ಬರಹವಾಗಿ ಉಳಿದಿಲ್ಲ. ಇಲ್ಲಿನ ಮಕ್ಕಳು ಒಂದೊಂದು ಗಿಡವನ್ನ ತಮ್ಮ ಸ್ವಂತ ಮಗುವಿನಂತೆ ಸಾಕಿ ದೊಡ್ಡದಾಗಿಸುವ ಪ್ರತಿಜ್ಞೆ ಮಾಡಿದ್ದಾರೆ. ನಮ್ಮೊಂದಿಗೆ ವಿನೂತನ ಐಡಿಯಾದ ರೂವಾರಿ ಶಾಲೆಯ ಮುಖ್ಯ ಶಿಕ್ಷಕರಾದ ವಿ ಶ್ರೀರಾಮಪ್ಪನವರಾಗಿದ್ದಾರೆ. ಪ್ರತಿ ವರ್ಷ ಪರಿಸರ ದಿನದಂದು ಗಿಡ ನೆಟ್ಟು ಫೋಟೋ ತೆಗೆಸಿಕೊಂಡು ಮರೆತು ಬಿಡುವುದು ವಾಡಿಕೆಯಾಗಿದೆ. ಆದರೆ ಕಾಡುಗಳ ನಾಶದಿಂದ ಜಾಗತಿಕ ತಾಪಮಾನ ಹೆಚ್ಚುತ್ತಿದೆ. ಅದಕ್ಕೆ ನಾವು ಈ ಬಾರಿ ವಿನೂತನವಾಗಿ ಯೋಚಿಸಿದೆವು. ಮಕ್ಕಳಿಗೆ ಗಿಡಗಳನ್ನ ದತ್ತು ಕೊಟ್ಟಿದ್ದೇವೆ. ಇದರ ಅರ್ಥ ಈ ಗಿಡಕ್ಕೆ ನೀರು ಹಾಕುವುದು, ರಕ್ಷಿಸುವುದು, ಅದು ಮರವಾಗುವವರೆಗೂ ಪೋಷಿಸುವ ಸಂಪೂರ್ಣ ಜವಾಬ್ದಾರಿ ಆ ಮಗುವಿನದ್ದೇ ಆಗಿರುತ್ತದೆ. ಶಾಲಾ ಹಂತದಲ್ಲಿ ಮಕ್ಕಳಲ್ಲಿ ಈ ಜವಾಬ್ದಾರಿ ಬೆಳೆದರೆ ಮುಂದಿನ ಪೀಳಿಗೆಯ ಹಸಿರು ಭಾರತ ಸಿಗುತ್ತದೆ ಎಂದು ಶಾಲೆಯ ಮುಖ್ಯ ಶಿಕ್ಷಕರಾದ ಶ್ರೀರಾಮಪ್ಪರವರು ತಿಳಿಸಿದರು. ಜೈನ್ ಕೃಷ್ಣಾರೆಡ್ಡಿ, ಜೆಕೆ ನ್ಯೂಸ್ ಕನ್ನಡ, ಚಿಕ್ಕಬಳ್ಳಾಪುರ. ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಸಂಪರ್ಕಿಸಿ 7676474747 ಎಂಡಿ ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.